ನಮಸ್ಕಾರ. ನಮಸ್ಕಾರ ಸರ್, ಕಂಗ್ರ್ಯಾಚುಲೇಷನ್ ಸರ್. ಇಷ್ಟು ದೂರ ಚಾಮರಾಜನಗರ ಜಿಲ್ಲೆ ಪ್ರತಿಭೆ ಸಾಹಿತಿ ರೂಪಶ್ರೀ ಪ್ರಕಾಶನ್ ವತಿಯಿಂದ ಸುತ್ತೂರು ಮಠದಲ್ಲಿ ಯಶಸ್ವಿಯಾಗಿ ಪುಸ್ತಕ ಪ್ರದರ್ಶನಗಳು ಮತ್ತು ಪುಸ್ತಕ ಮಾರಾಟ ಮಾಡಿದ್ರಿ. ಈಗ ಸಿದ್ಧಗಂಗಾ ಮಠ ತುಮಕೂರಲ್ಲಿ ಹೇಗೆ ಮಾಡ್ತಾ ಇದ್ದೀರಿ ಸರ್? ನಮಸ್ಕಾರ. ನಾನು ಸುತ್ತೂರು ಸ್ಟಾಲ್ ಮಾಡಿದ್ಮೇಲೆ ಅನ್ನಿಸ್ತು ಭಾಳ ಸಿದ್ಧಗಂಗೆಲ್ಲ ಒಂದು ಮಾಡಿ ಅಂತ ಎಲ್ಲ ಹೇಳಿದ್ರು. ಭಾಳ ಯೋಚನೆ ಮಾಡಿದೆ. ಅಲ್ಲಿ 6ನೇ ತಾರೀಕಿಂದ ಇಲ್ಲಿ ಜಾತ್ರೆ ಇತ್ತು. 6ರಿಂದ 20ನೇ ತಾರೀಕುವರೆಗೆ ಒಂದು 15 ದಿನಗಳು ಆಯ್ತು. ಇಲ್ಲೂ ಒಂದು ಪ್ರಯತ್ನ. ಈಗಾಗಲೇ ವಿಧಾನಸೌಧ, ಬೆಂಗಳೂರಲ್ಲಿ ಇನ್ನೊಂದು ಕಡೆ, ಮತ್ತೆ ಮಳವಳ್ಳಿ, ಸುತ್ತೂರು, ಮೈಸೂರು ದಸರಾ ಹೀಗೆ ಆಗಿದೆ. ಇದು 6ನೇ ಸ್ಟಾಲು ಮಾಡೋ ಪ್ರಯತ್ನ ಮಾಡಿದ್ದೀನಿ. ಇಲ್ಲೆಲ್ಲ ಒಳ್ಳೆ ರೆಸ್ಪಾನ್ಸ್ ಇದೆ. ಜೊತೆಗೆ ನನ್ನ ಕೃತಿಗಳ ಜೊತೆಗೆ ಬೇರೆ ಹಲವಾರು ಖ್ಯಾತನಾಮರ ಕೃತಿಗಳನ್ನ ಇಟ್ಟಿದ್ದೀನಿ ನಗರದಲ್ಲಿ. ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಇದು ಬಹಳ ಪವಿತ್ರವಾದ ಭೂಮಿ. ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು ಸೇವೆ ಮಾಡಿದಂಥ ಮಹಾನ್ ಪುಣ್ಯಕ್ಷೇತ್ರ. ಈ ಕ್ಷೇತ್ರದಲ್ಲಿ ಮಾಡುವಂಥ ಅಭಿಲಾಷೆ ಇತ್ತು, ಅದು ಈಡೇರಿದೆ ಈಗ. ಮತ್ತೆ ಇಲ್ಲಿ ಸಂಜೆ 5ರಿಂದ 7 ಗಂಟೆವರೆಗೆ, 5ರಿಂದ 11 ಗಂಟೆವರೆಗೆ ಪ್ರತಿದಿನ ಇರುತ್ತೆ. ಶಿವರಾತ್ರಿ ಹಬ್ಬದಿಂದ 5 ಗಂಟೆಯಿಂದ 4 ಗಂಟೆವರೆಗೂ ಇತ್ತು. ಬಹಳ ಜನ ಬರ್ತಾರೆ. ಇದು ಸ್ಟಾರ್ಟಿಂಗ್ ಅಷ್ಟೇ. 7ರಿಂದ 10ರವರೆಗಂತೂ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಒಳ್ಳೆ ರೆಸ್ಪಾನ್ಸ್. ಎಲ್ಲ ಕಡೆ ಎಲ್ಲ ಸ್ಟಾಲ್ಗಳು, ಎಲ್ಲ ರೀತಿಯ ಮಳಿಗೆಗಳಿವೆ. ಅಗ್ರಿಕಲ್ಚರ್ ಸಂಬಂಧಪಟ್ಟಂಗೆ ಎಲ್ಲ ಇಲಾಖೆಗಳ ಮಳಿಗೆಗಳು ಇವೆ. ನನ್ನ ಕೃತಿಗಳು ಇಲ್ಲಿ ಭಾಳ ಚೆನ್ನಾಗಿ ಓಡ್ತಾವೆ. ಮಾಮೂಲಿ ನನ್ನ ಮನಸ್ಸು ಆಗಲಿ, ಜೀವನ ಜೇನಾಗಲಿ, ಅನುಭವದ ಜೇನ, ನೀ ಅಮೃತದ ಸಂಜೀವಿನಿ, ಮತ್ತು ಔದಾರ್ಯದ ಜೀವನ, ಮಾತುಕತೆ ಮಧುವನ್ನು ಈ ಕಡೆ ಜನ ಭಾಳ ಇಷ್ಟಪಟ್ಟಿದ್ದಾರೆ. ನನ್ನ ಕೃತಿಗಳನ್ನ ಓದಿ ಮತ್ತೆ ಮತ್ತೆ ಮಾನವನಿಗೆ ಬಂದು ರಿಪೀಟೆಡ್ ಓದುಗರು ಬಂದು ಹೆಚ್ಚೆಚ್ಚು ಕೃತಿಗಳನ್ನ ಕೊಂಡೊಯ್ತಿದ್ದಾರೆ. ಅದು ನನಗೆ ಭಾಳ ಸಂತೋಷ. ಮತ್ತು ಇಲ್ಲಿ ನಾನು ಸ್ಟಾಲ್ ಮಾಡಿದ್ದು ನನಗೆ ಸಮಾಧಾನ ತಂದಿದೆ. ಯಾಕೆಂದರೆ ಈ ಪವಿತ್ರವಾದ ಪ್ಲೇಸ್ ಇದು. ನಿಮಗೆಲ್ಲ ಹೇಳಂಗಿಲ್ಲ ಸಿದ್ಧಗಂಗೆ ಬಗ್ಗೆ. ಇಲ್ಲಿ ನಿರಂತರವಾಗಿ ಈ ಜಾತ್ರೆನ 15 ದಿನ ಕಣ್ಣಾರೆ ನೋಡ್ದಂಗೆ ಆಯಿತು. ಇದೆಲ್ಲ ನೋಡಿದಾಗ ಈ ಜಾತ್ರೆಗೆ ಬಗ್ಗೆ ಯಾಕೋ ಒಂದು ಪುಸ್ತಕ ನಾನೇ ಬರೀಬಾರ್ದು ಅಂತ, ಅಷ್ಟು ಚೆನ್ನಾಗಿದೆ. ನಿರಂತರ ಅನ್ನದಾಸೋಹ 7ರಿಂದ ರಾತ್ರಿ 1 ಗಂಟೆವರೆಗೆ, ಮತ್ತೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು, ಸ್ಟೇಜ್ ಕಾರ್ಯಕ್ರಮಗಳು ನಿರಂತರವಾಗಿ ನಡೆದಿದೆ ನಗರದವರೇ. ನಾನು ಇಲ್ಲಿ ಬಂದು ಭಾಳ ಒಳ್ಳೆ ಕೆಲಸ ಮಾಡಿದೆ ಅಂತ ಅನಿಸ್ತಾ ಇದೆ. ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಸಂಚರಿಸುವಂತೆ ಈ ತುಮಕೂರು ಜಿಲ್ಲೆಗೂ ಬಂದು ಇಲ್ಲಿ ಕೆಲಸ ಮಾಡಿದ್ದೀನಿ. ನಮ್ಮ ಸ್ಟಾಲ್ ಇಟ್ಟಿದ್ದೀನಿ, ಯಶಸ್ವಿಯಾಗಿದೆ. ಇನ್ನು 4 ದಿನ ಇದೆ. ನನ್ನ ಮಳಿಗೆ ಸಂಖ್ಯೆ 80. ಯಾರಾದರೂ ಗೆಳೆಯರು ಬಂದರೆ ಈ ನನ್ನ ಮಳಿಗೆಗೆ ಭೇಟಿ ಕೊಡಿ ಅಂತ ನಿಮ್ಮ ಚಾನಲ್. ಇನ್ನು 4 ದಿನ ಇದೆ ಕಡೆ. 20ನೇ ತಾರೀಕುವರೆಗೆ ಇದೆ. ದಯವಿಟ್ಟು ಈ ಮಳಿಗೆಗೆ ಭೇಟಿ ಕೊಟ್ಟರೆ ಒಳ್ಳೊಳ್ಳೆ ಕೃತಿಗಳು ಸಿಗುತ್ತೆ ಅಂತ ಹೇಳ್ತೀನಿ. ನಿಮಗೂ ಕೂಡ ಧನ್ಯವಾದಗಳು ಸರ್. ನಿಮ್ಮ ಮುಂದಿನ ಪ್ರಾಜೆಕ್ಟ್ಗಳು ಹೇಗಿದೆ ಸರ್? ಹೌದು, ಖಂಡಿತ. ಮುಂದಿನ ಪ್ರಾಜೆಕ್ಟು ಇವೆಲ್ಲ ಇಂಗ್ಲೀಷಲ್ಲಿ ಬರುತ್ತೆ. 1-2 ಈಗಾಗಲೇ ರೆಡಿ ಆಗ್ತಾ ಇದೆ. ಜೊತೆಗೆ ಇನ್ನೂ 2-3 ಬುಕ್ ಬರುತ್ತೆ. ಅದು ವ್ಯಕ್ತಿತ್ವ ವಿಕಸನದ, ಶರಣರ ವಚನಗಳಲ್ಲಿ ವ್ಯಕ್ತಿತ್ವ ವಿಕಸನ ಅಂತ ಒಂದು, ಮತ್ತೆ ಸ್ನೇಹದ ಬಗ್ಗೆ, ಮತ್ತೆ ಗೆಳೆತನದ ಹಳೆಯ ನೆನಪುಗಳ ಬಗ್ಗೆ ಎಲ್ಲ ಪ್ರಶ್ನೆಗಳು ಬುಕ್ಗಳು ಬರ್ತವೆ ಮುಂದಿನ ದಿನಗಳಲ್ಲಿ. ಸರ್, ಇದು ನಿಮ್ಮ ಪುಸ್ತಕ ಹವ್ಯಾಸ ಇದೆಯಲ್ಲ, ಬರವಣಿಗೆ. ಈಗ ಒಂದು ಪುಸ್ತಕ ಮಾಡ್ಬಿಟ್ರೆ ಅಥವಾ ಒಂದು ಬರೆದ್ಬಿಟ್ರೆ ಸಾಕಪ್ಪ ಇಂಥ ಹವ್ಯಾಸ, ಈ ಸರಸ್ವತಿಯಿಂದ ಸಂಪಾದನೆ ಮಾಡೋದು ಅಷ್ಟೇ ಇದೆ, ಕಷ್ಟ ಇದೆ ಅಂದ್ಬಿಟ್ಟು ಎಷ್ಟೋ ಜನ ಕೈ ಬಿಟ್ಬಿಡ್ತಾರೆ. ನೀವೇನು ಛಲ ಬಿಡೋದ ವಿಕ್ರಮ್ನಂತೆ ಬಿಡದೆ ಪುಸ್ತಕಗಳ ಮೇಲೆ ಪುಸ್ತಕ, ಜಾತ್ರೆ ಮೇಲೆ ಜಾತ್ರೆ, ಪುಸ್ತಕ ಮೇಳಗಳು, ವಸ್ತು ಪ್ರದರ್ಶನಗಳಿಗೆಲ್ಲ ಭಾಗವಹಿಸ್ತಿದ್ರಲ್ಲ, ಏನು ಸಮಾಚಾರ? ಹೇಗೆ ಸಾಧ್ಯ ಆಯಿತು? ಪುಸ್ತಕ ಪ್ರೀತಿ ಜೊತೆಗೊಂದು ಇದಿದೆ. ಏನಾದರೂ ಒಂದೇ ಕಡೆ ಒಂದೇ ಕ್ಷೇತ್ರದಲ್ಲಿ ಅಚೀವ್ ಮಾಡಬೇಕು ಅಂತ, ಅದು ನನಗೆ ಇಷ್ಟವಾದ ಕ್ಷೇತ್ರ. ಮತ್ತೆ ನನ್ನ ಕೃತಿಗಳು ಸಹಜವಾಗಿ ರಾಜ್ಯದಾದ್ಯಂತ ಏನೋ ದೇವಾನುಗ್ರಹದಿಂದ ರಾಜ್ಯದಾದ್ಯಂತ ಒಳ್ಳೆ ಓದುಗರು ಸಿಗ್ತಾ ಇರೋದ್ರಿಂದ ಇನ್ನಷ್ಟು ಕೃಷಿ ಮಾಡೋಣ ಈ ವಿಚಾರವಾಗಿ. ಮಾಡಿದ ಮೇಲೆ ಒಂದು ಕೆಲಸ ನೀಟಾಗಿ ಮಾಡಬೇಕು. ಅದಕ್ಕೆ ದೂರ ಆದರೂ ಶ್ರಮ ಆದರೂ ಕೂಡ ಎಲ್ಲ ಕಡೆ ಮಾಡಿ ಒಂದು 5-6 ಸ್ಟಾಲ್ ಮಾಡ್ತಾ ಇದ್ದೀನಿ. ಇದ್ರಲ್ಲಿ ಖಂಡಿತ ನಾನು ಯಶಸ್ವಿ ಆಯ್ತೀನಿ ಅನ್ನೋ ನಂಬಿಕೆ ಇತ್ತೀಚೆಗೆ ಬಹಳ ಬಂದಿದೆ. ನನ್ನ ಆತ್ಮವಿಶ್ವಾಸ ಮತ್ತಷ್ಟು ಹೆಚ್ಚಿದೆ ನಗರದವರೇ. ಯಾಕಂದ್ರೆ ಒಂದು ಸ್ಟಾರ್ಟ್ ಮಾಡುವಾಗ 108 ಸಮಸ್ಯೆಗಳಿರುತ್ತೆ ಅಲ್ಲೆಲ್ಲ, ನೀವು ಅದನ್ನೆಲ್ಲ ಸಹಿಸ್ಕೊಂಡು ಎಲ್ಲವನ್ನು ಮಾಡಿ ಗೆದ್ದು ಬರಬೇಕು. ಮುಂದಿನ ಸ್ಟಾಲ್ ಮಾಡುವಾಗ ಯಾಕಪ್ಪ ಸಾಕು, ಇಷ್ಟೇ ಸಾಕು ಅನ್ಸ್ಬಿಡ್ತದೆ ಅಂತ ನೋಡಿದಾಗ ವಾತಾವರಣಗಳು, ಪರಿಸ್ಥಿತಿಗಳು, ಒತ್ತಡಗಳು ಇವೆಲ್ಲ ಇರ್ತವೆ. ಇಲ್ಲಿ ಏನಾರು ಒಂದೊಂದು ಇರ್ತವೆ ನಮಗೆ. ಅಂತದಲ್ಲಿ ಪುಸ್ತಕ ಮೇಳ ಮಾಡೋದು ಕಷ್ಟಕರ. ಓಕೆ ಸರ್, ಒಳ್ಳೇದಾಗ್ಲಿ ಸರ್, ಮಾಡಿ. ಥ್ಯಾಂಕ್ ಯು.